ರೈತರು ದಿನನಿತ್ಯ ಹಲವಾರು ಸಮಸ್ಯೆ ಎದುರಿಸುವ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆಗೆ ಬೆಳೆದ ಬೆಳೆಗೆ ಸರಿಯಾದ ದರವಿಲ್ಲದೆ ಕಂಗಾಲಾದರೆ, ಇನ್ನೊಂದೆಡೆ ರೈತರು ಖರೀದಿಸುವ ಯಂತ್ರ, ಮೋಟಾರ್ ಸಾಮಗ್ರಿಗಳಿಂದ ಮೋಸ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಹೌದು, ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿರುವ ಸತ್ಯಂ ಎಂಟರ್ಪ್ರೈಸಸ್ನಲ್ಲಿ ಒಬ್ಬ ರೈತ ಮೋಟಾರ್ ಖರೀದಿ ಮಾಡಿರ್ತಾನೆ. ಆದರೆ ಆ ರೈತ ಮೋಟಾರ್ ವ್ಯಾಪಾರ ಮಾಡಿದ್ದು ಒಂದು, ಅಂಗಡಿಯವರು ಕೊಟ್ಟಿದ್ದು ಇನ್ನೊಂದು ಎಂದು ಆರೋಪಿಸಿ ರೈತಪರ ಮುಖಂಡರು ಹಾಗೂ ಮೋಸ ಹೋದ ರೈತನು ಅಂಗಡಿ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸತ್ಯಂ ಎಂಟರ್ಪ್ರೈಸಸ್ ಮಾಲೀಕರು ಹಾಗೂ ರೈತರ ಮಧ್ಯೆ ಕೆಲ ಸಮಯ ವಾಗ್ವಾದ ನಡೆಯಿತು. ನಂತರ ದೊಡ್ಡಪೇಟೆ ಠಾಣೆ ಪೊಲೀಸ್ ಸಿಬ್ಬಂದಿಗಳು ಆಗಮಿಸಿ ಸತ್ಯಂ ಎಂಟರ್ಪ್ರೈಸಸ್ನಲ್ಲಿ ಆಗುತ್ತಿರುವ ಗಲಾಟೆಯನ್ನ ಸೈಲೆಂಟ್ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ಸತ್ಯಂ ಎಂಟರ್ಪ್ರೈಸಸ್ನಲ್ಲಿ ಆದ ಎಡವಟ್ಟಿಗೆ ರೈತರು ಇನ್ನು ಮುಂದೆಯಾದರೂ ಜಾಗೃತಿಯಿಂದ ಬೇರೆ ಬೇರೆ ಅಂಗಡಿಗಳಲ್ಲಿ ವ್ಯವಹಾರ ಮಾಡಬೇಕೆಂದು ಸುದ್ದಿಗೋಷ್ಠಿ ತಂಡ ಮನವಿ ಮಾಡುತ್ತಿದೆ. ನಮ್ಮ ಸಮಿತಿಯ ಕಾರ್ಯಕರ್ತರಾದ ಮಂಜನಾಯ್ಕ ಅವರು ಕಳೆದ 2023 ನವೆಂಬರ್ ತಿಂಗಳಲ್ಲಿ ಒಂದು KMP ಮೋಟ್ರನ್ನ ಇಲ್ಲಿ ಪರ್ಚೇಸ್ ಮಾಡಿ ತಗೊಂಡೋಗಿರ್ತಾರೆ. ಅದು ನವೆಂಬರ್ 10ನೇ ತಾರೀಕು ಮೋಟ್ರು ಸಂಪೂರ್ಣ ವಿಫಲ ಆಗಿ ಡೂಪ್ಲಿಕೇಟ್ ಮೋಟ್ರ್ ಅಂತ ಗೊತ್ತಾಗಿ ಅದು ಸುಟ್ಟೋದ ಮೇಲೆ ಡೂಪ್ಲಿಕೇಟ್ ಅಂತ ಗೊತ್ತಾಯ್ತು. ಇದರಲ್ಲಿ KMP ಅಂತೇಳಿ ನಮಗೆ ಬಿಲ್ಲನ್ನು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ನೋಡಬೇಕು. KMP ಬಿಲ್ ಕೊಟ್ಟಿದ್ದಾರೆ. ಇಲ್ಲಿ KMP ವಿಸಾಖ ಅನ್ನೋ ಮೋಟ್ರನ್ನ ನಮಗೆ ಅಧಿಕೃತ ಇಲ್ಲದೇ ಅನಧಿಕೃತ ಇರ್ತಕ್ಕಂಥ ಮೋಟ್ರನ್ನ ಕೊಟ್ಟು ಇವತ್ತು ಏನು ಸತ್ಯಂ ಎಂಟರ್ಪ್ರೈಸಸ್ನವರು ವಂಚನೆ ಮಾಡಿದ್ದಾರೆ. ಹಿಂಗೆ ಸುಮಾರು ರೈತರಿಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ರೈತರಿಗೆ ಸತ್ಯಂನವ್ರು ಇರ್ಬೋದು, ಯಾವುದೇ ಅಂಗಡಿ ಕೆಲವು ಸೀಮಿತ ಅಂಗಡಿಗಳು ವ್ಯವಸ್ಥಿತ ಜಾಲವನ್ನು ಮಾಡಿಕೊಂಡು ಇವತ್ತು ಏನು ಡೂಪ್ಲಿಕೇಟ್ ಅನ್ನೋ ಮೋಟ್ರ್ಗಳನ್ನು ಕೊಟ್ಟು ರೈತರ ಜೊತೆಗೆ ಜೀವನ ಜೊತೆ ಚೆಲ್ಲಾಟ ಆಡ್ತಾರೆ. ಈಗ ಒಂದು ಕಡೆ ಬರಗಾಲ, ಒಂದು ಕಡೆ ಭೂಮಿಯಲ್ಲಿ ನೀರಿಲ್ಲ, ಆದರೂ ಇಂಥ ವ್ಯವಸ್ಥೆಯನ್ನು ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಸತ್ಯಂನಂಥ ಮಾಲೀಕರು, ಸತ್ಯಂ ಎಂಟರ್ಪ್ರೈಸಸ್ನಂಥ ಮಾಲೀಕರು ಇವತ್ತು ಇದನ್ನೇ ಬಂಡವಾಳ ಮಾಡಿಕೊಂಡು ರೈತರಿಂದ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಇಂಥ ಕ್ರಿಮಿಗಳನ್ನು ಹೊಸಗಾಕಬೇಕು. ಜೊತೆಗೆ ರೈತರಿಗೆ ಉತ್ತಮವಾದ ಗುಣಮಟ್ಟವಾದ ಮೋಟ್ರನ್ನ ಕೊಡಿಸ್ಬೇಕು. ಏನು ವಂಚನೆ ಮಾಡ್ತಾರೆ ಇವ್ರ ಮೇಲೆ ತತ್ಕ್ಷಣ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ. ಸರ್, ನನ್ನ ಹೆಸರು ರಂಗಪ್ಪ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲ ಶಿವಮೊಗ್ಗ ನಮ್ಮದು. ನಾವು ಹುಟ್ಟಿದ್ದು ಶಿವಮೊಗ್ಗದಲ್ಲಿ. ನಾನು ಯಾವುದೇ ಹೊರ ರಾಜ್ಯದಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ರೈತರ ಕಣ್ಣೀರು ವರ್ಷವನ್ನ, ಬಡವರು ಕಣ್ಣೀರು ವರ್ಷ ಅಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದನ್ನು ಕೇಳಕ್ ಬೋದಕ್ಕೆ ಕಂಪನಿಯ ಕೆಲವರು ನೋಡಿರಿ, ನಿಮ್ಮ ಮಾಧ್ಯಮದ ಎದುರುಗಡೆ ಅವರ ಬಿಹೇವಿಯರ್ಸ್ ಹೆಂಗಿತ್ತು ಅಂತೇಳಿ ನೀವೇ ಕಣ್ಣಾರೆ ಕಂಡಿದ್ದೀರಿ. ಹಾಗಾಗಿ ನಾವೇನು ಮಾತಾಡಕ್ಕೆ ಹೋಗಲ್ಲ. ನಾವು ಇಲ್ಲಿ ಔಪಚಾರಿಕವಾಗಿ ಚರ್ಚೆ ಮಾಡ್ತಾ ಇದ್ವಿ ಅಂಗಡಿ ಮಾಲೀಕರ ಜೊತೆಗೆ. ಕೆಲವರೆಲ್ಲ ಬಂದ್ಬಿಟ್ಟು ನಮಗೆ ತಟ್ಟು ಮಾಡೋಂಥ ಕೆಲಸ ಮಾಡಿದರು. ಅದಾದಮೇಲೆ ಪೊಲೀಸ್ ಇಲಾಖೆಯ ಕೆಲವು 112ಗೆ ಫೋನ್ ಮಾಡಿ ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತೇಳಿ ಸುಳ್ಳು ಸಂದೇಶವನ್ನು ಪೊಲೀಸ್ ಇಲಾಖೆ ಕೊಟ್ಟು ಕರೆಸಿ ನಮ್ಮ ಏನು ಇವತ್ತು ರೈತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂಥ ನಮ್ಮನ್ನು ಬೆದರಿಸುವಂಥ ಕೆಲಸ ಇವತ್ತು ಅಂಗಡಿ ಮಾಲೀಕ ಮಾಡಿದ್ದಾನೆ. ಹಂಗಾಗಿ ಅಂಗಡಿ ಮಾಲೀಕನ ಮತ್ತೆ ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವನಿರ್ತಕ್ಕಂಥ ಎಲ್ಲ ಪರವಾನಗಿನ ತನಿಖೆ ಮಾಡಬೇಕು ಜಿಲ್ಲಾಡಳಿತ ಅಂತೇಳಿ ಇವತ್ತು ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಗುರುದತ್ ಹೆಗ್ಡೆ ಸಾಹೇಬರಿಗೆ ಮತ್ತು ನಮ್ಮ ಮಿಥುನ್ ಕುಮಾರ್ ಸಾಹೇಬರಿಗೆ ನಾನು ಒತ್ತಾಯ ಮಾಡ್ತೀನಿ. ಸರ್, ನಾವು ಹೋದ ವರ್ಷ ಮೋಟ್ರ್ ತೊಗೊಂಡು 1 ವರ್ಷದ ಮೇಲೆ 1 ತಿಂಗಳಾಯಿತು. ತಂದು ಇವಾಗ ಸರ್ ಈ ಥರ ಆಗಿದೆ ಅಂತ ಕೊಟ್ವಿ. ನೋಡಪ್ಪ, ಇದು ವಾರಂಟಿ ಆಗಿದೆ, ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಹೆಸರು ಆಮೇಲೆ ಮೋಟ್ರು ಇದು KMP ಅಂತ ನಾನು ತೊಗೊಂಡಿದ್ದು. ಬಿಲ್ ಕೊಟ್ಟಿದ್ದು KMP ಅಂತ. ಇದು ಯಾವುದೋ ವಿಸಾಖ ಅಂತ ಡೂಪ್ಲಿಕೇಟ್ ಇದು ಮೋಟ್ರ್ ಕೊಟ್ಟಾರ ನಮಗೆ. ಹಾಗಾಗಿ ಮೋಟ್ರ್ ಬೇಗ ಹಾಳಾಗಿದೆ. ಅದಕ್ಕೆ ಕೇಳಿದ್ದಕ್ಕೆ ನಮ್ಮ ಮೇಲೆ ಇದು ಮಾಡ್ತಾರೆ. ಇನ್ನು ಸಂಬಂಧಿಕರಿಗೆ ಎಷ್ಟು ಮೋಟ್ರ್ ಕೊಡಿಸಿ ಅಂತ ಹೇಳಿ ಈ ಥರ ನಮ್ಮ ಸಂಬಂಧಿಕರಿಗೆ 5 ಮೋಟ್ರ್ ತೊಗೊಂಡ್ಯಾರ. ಇನ್ನು ಇವನ ಹೆಸರು ಕೊಡಿಸಿ ಎಲ್ಲ ನಾಳೆ ಬರ್ತಾರೆ. ಇನ್ನು ಏನಂತ ಗೊತ್ತಾಗೋದು ನಾಳೆ. ಇನ್ನು ಇಲ್ಲ ನೋಡಿ ಸರ್, ರೈತ ನನ್ನ ಹೆಸರು ಮಂಜು ಅಂತ. ಇದಕ್ಕೆ ಬೈತಾರೆ ಸರ್, ಒಳ ಬರಬೇಡ ಅಂತ ಹೇಳಿ. ಸರ್, ನಮ್ಮ ದುಮ್ಮಳ್ಳಿ, ಸಿದ್ದೇಶ್ವರ ನಗರ, ನಿದ್ಗೆ ಪೋಸ್ಟ್, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಅಂಗಡಿಯವರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅಂದರು. ಈಗ ಬಂದೆಲ್ಲ ಕೇಳಿದಕ್ಕೆ ಚೇಂಜ್ ಮಾಡ್ಕೊಡ್ತೀನಿ ಅಂತ ಇವಾಗ ಹೇಳ್ತಿದ್ದಾರೆ. ನಾನು ಮೊನ್ನೆಯಿಂದ ಬಂದು ಕೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಹೇಳಿಲ್ಲ. ಈಗಾಗಲೇ ಚೇಂಜ್ ಮಾಡೋಕ್ಕೆ ಇವಾಗಲೇ ಮಾತಾಡ್ತಾರೆ.